ರಾಹುಲ್ ಗಾಂಧಿ ಅವರನ್ನು ಬಂಧನ ಮಾಡಿ. ಯಾಕೆ ಬಂಧಿಸಬೇಕು ಅವರನ್ನ ಅಂತ ಹೇಳಿದ್ರೆ, ಸಂವಿಧಾನಬದ್ಧವಾಗಿರುವಂತಹ ಒಂದು ಚುನಾವಣಾ ಆಯೋಗ, ನಮ್ಮ ಇಡೀ ವ್ಯವಸ್ಥೆ ಅದು. ಪಾಕಿಸ್ತಾನದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ, ಬಾಂಗ್ಲಾದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ. ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನ, ಸಂವಿಧಾನಕ್ಕೆ ಅಪಮಾನ ಮಾಡುವಂತ, ಅಪಚಾರ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಹಿಂದೇನಿದೆ? ಅವರನ್ನು ಮಂಪ್ರು ಪರೀಕ್ಷೆಗೆ ಒಳಪಡಿಸೋದು ಬಹಳ ಅಗತ್ಯ ಇದೆ ಅಂತ ಅನ್ಸುತ್ತೆ ನಮಗೆ. ಇವತ್ತು ಹುಚ್ಚುತ್ತರ ಮಾತಾಡ್ತಾರಲ್ರಿ, ಹುಚ್ಚುತ್ತರ. ಯಾರು ಮತ ಕಳುವು ಮಾಡಿರೋದ? ತಾಕತ್ತಿದ್ರ ಮಗನೇ ಕಂಪ್ಲೇಂಟ್ ಕೊಡು. 2 ಸರಿ ನಾವು ಕೇಳಿ 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 ಸಾಕು, ಮತ ಚೋರಿ, ಮತ ಚೋರಿ, ಮತ ಚೋರಿ. 8 ಜನ ರಾಜ್ಯದೊಳಗಡೆ ಕಾಂಗ್ರೆಸ್ ಇಂದ ಗೆದ್ದಿರೋರು ಕಳ್ಳತನ ಮಾಡಿ ಗೆದ್ದಿದ್ದೀರಾ ನೀವು? ಆ ಮತದಾರಿಗೆ ಅಪಮಾನ ಮಾಡಕ್ಕೆ ಬದುಕಿರೋದು ನೀವು? ಕಾಂಗ್ರೆಸ್ಗೆ ಓಟ್ ಹಾಕಿರೋಂತ ಮತದಾರಿಗೆ ಅಗೌರವ ಕಾಣ್ತೀರಾ ನೀವು? ಎಲ್ಲೋ ಒಂದು ಕಡೆಗೆ ಇದನ್ನು ಗಂಭೀರವಾಗಿ ಇಡೀ ದೇಶದ ಜನ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಗಂಭೀರವಾಗಿ ಚುನಾವಣಾ ಕಮಿಷನ್, ಚುನಾವಣೆ ಮಾಡಬೇಕಾದ್ರೆ ಚುನಾವಣಾ ಕಮಿಷನ್ ನಿನಗೇನ್ ನೀನ್ ಮನಸ್ಸಿಗೆ ಬಂದಾಗ ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮನಸ್ಸಿಗೆ ಬಂದ ನಡ್ಕೊಂಡ್ರೆ ಕಪಾಳಕ್ಕೆ ಹೊಡಿತಾರೆ ಜನ ಅಷ್ಟೇ. ಬಿಜೆಪಿ ರಿಯಾಕ್ಟ್ ಅಲ್ರಿ, ಬಿಜೆಪಿ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದವ್ರು, ಅದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಅದಕ್ಕೆ ಬಿಜೆಪಿ ಟಾರ್ಗೆಟ್, ಬಿಜೆಪಿ ರಿಯಾಕ್ಷನ್. ಅದಕ್ಕೋಸ್ಕರ ಚುನಾವಣಾ ಆಯೋಗಕ್ಕೆ ನೀನು ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು, ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಬಿಜೆಪಿ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು? ಕೇಳ್ಬೇಕಲ್ಲ ನಾವು. ನೋಡಿ, ಚುನಾವಣಾ ಆಯೋಗ ಕಠಿಣ ಕ್ರಮ ಸುಮ್ಮನೆ ಸುಳ್ಳು ಹೇಳೋರ ಬಗ್ಗೆ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾನೆ, 100 ಸುಳ್ಳು ಹೇಳೋದು ಸತ್ಯ ಮಾಡಕ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟಾಪ್ ಜನ ಮಾಡ್ತಾರೆ. ಈಗ ಅಂತ್ಯ ಆಗಿದೆ, ಬಿಹಾರ್ ಎಲೆಕ್ಷನ್ ಬುಕ್ಣೆ ಆಗತ್ತೆ ಅವ್ರದ್ದು. ಅವರ ಅಂತ್ಯ ನಾಗರಿಕರು ಮಾಡ್ತಾರೆ, ಒಬ್ಬ ಮತದಾರರು ಮಾಡ್ತಾರೆ. ಬಿಜೆಪಿ ಮಾಡಬೇಕಾಗಿಲ್ಲ ಅವರ ಅಂತ್ಯವನ್ನ. ಅದಕ್ಕೆ ಹೇಳಿದೆ, ಇವತ್ತು ಈ ದೇಶವನ್ನು ನಿರ್ನಾಮ ಮಾಡಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಂಬಿಕೆ ಬುಡಮೇಲ್ ಮಾಡುವಂತ ಕೆಲಸವನ್ನು ಮಾಡಕ್ ಕೊಡುದು. ಯಾವ ವಿದೇಶಕ್ಕೆ ಹೋದ್ರೂ ದೇಶದ ಬಗ್ಗೆ ಮಾತಾಡೋದಿಲ್ಲ, ಗೌರವಿತವಾಗಿ ನಡ್ಕೊಳ್ತಿದ್ದಾರೆ ಅವರು. ರಾಹುಲ್ ಗಾಂಧಿ ಅವರನ್ನು ಬಂಧನ ಮಾಡಿ. ಯಾಕೆ ಬಂಧಿಸಬೇಕು ಅವರನ್ನ ಅಂತ ಹೇಳಿದ್ರೆ, ಸಂವಿಧಾನಬದ್ಧವಾಗಿರುವಂತಹ ಒಂದು ಚುನಾವಣಾ ಆಯೋಗ, ನಮ್ಮ ಇಡೀ ವ್ಯವಸ್ಥೆ ಅದು. ಪಾಕಿಸ್ತಾನದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ, ಬಾಂಗ್ಲಾದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ. ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನ, ಸಂವಿಧಾನಕ್ಕೆ ಅಪಮಾನ ಮಾಡುವಂತ, ಅಪಚಾರ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಹಿಂದೇನಿದೆ? ಅವರನ್ನು ಮಂಪ್ರು ಪರೀಕ್ಷೆಗೆ ಒಳಪಡಿಸೋದು ಬಹಳ ಅಗತ್ಯ ಇದೆ ಅಂತ ಅನ್ಸುತ್ತೆ ನಮಗೆ. ಇವತ್ತು ಹುಚ್ಚುತ್ತರ ಮಾತಾಡ್ತಾರಲ್ರಿ, ಹುಚ್ಚುತ್ತರ. ಯಾರು ಮತ ಕಳುವು ಮಾಡಿರೋದ? ತಾಕತ್ತಿದ್ರ ಮಗನೇ ಕಂಪ್ಲೇಂಟ್ ಕೊಡು. 2 ಸರಿ ನಾವು ಕೇಳಿ 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 ಸಾಕು, ಮತ ಚೋರಿ, ಮತ ಚೋರಿ, ಮತ ಚೋರಿ. 8 ಜನ ರಾಜ್ಯದೊಳಗಡೆ ಕಾಂಗ್ರೆಸ್ ಇಂದ ಗೆದ್ದಿರೋರು ಕಳ್ಳತನ ಮಾಡಿ ಗೆದ್ದಿದ್ದೀರಾ ನೀವು? ಆ ಮತದಾರಿಗೆ ಅಪಮಾನ ಮಾಡಕ್ಕೆ ಬದುಕಿರೋದು ನೀವು? ಕಾಂಗ್ರೆಸ್ಗೆ ಓಟ್ ಹಾಕಿರೋಂತ ಮತದಾರಿಗೆ ಅಗೌರವ ಕಾಣ್ತೀರಾ ನೀವು? ಎಲ್ಲೋ ಒಂದು ಕಡೆಗೆ ಇದನ್ನು ಗಂಭೀರವಾಗಿ ಇಡೀ ದೇಶದ ಜನ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಗಂಭೀರವಾಗಿ ಚುನಾವಣಾ ಕಮಿಷನ್, ಚುನಾವಣೆ ಮಾಡಬೇಕಾದ್ರೆ ಚುನಾವಣಾ ಕಮಿಷನ್ ನಿನಗೇನ್ ನೀನ್ ಮನಸ್ಸಿಗೆ ಬಂದಾಗ ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮನಸ್ಸಿಗೆ ಬಂದ ನಡ್ಕೊಂಡ್ರೆ ಕಪಾಳಕ್ಕೆ ಹೊಡಿತಾರೆ ಜನ ಅಷ್ಟೇ. ಬಿಜೆಪಿ ರಿಯಾಕ್ಟ್ ಅಲ್ರಿ, ಬಿಜೆಪಿ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದವ್ರು, ಅದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಅದಕ್ಕೆ ಬಿಜೆಪಿ ಟಾರ್ಗೆಟ್, ಬಿಜೆಪಿ ರಿಯಾಕ್ಷನ್. ಅದಕ್ಕೋಸ್ಕರ ಚುನಾವಣಾ ಆಯೋಗಕ್ಕೆ ನೀನು ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು, ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಬಿಜೆಪಿ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು? ಕೇಳ್ಬೇಕಲ್ಲ ನಾವು. ನೋಡಿ, ಚುನಾವಣಾ ಆಯೋಗ ಕಠಿಣ ಕ್ರಮ ಸುಮ್ಮನೆ ಸುಳ್ಳು ಹೇಳೋರ ಬಗ್ಗೆ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾನೆ, 100 ಸುಳ್ಳು ಹೇಳೋದು ಸತ್ಯ ಮಾಡಕ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟಾಪ್ ಜನ ಮಾಡ್ತಾರೆ. ಈಗ ಅಂತ್ಯ ಆಗಿದೆ, ಬಿಹಾರ್ ಎಲೆಕ್ಷನ್ ಬುಕ್ಣೆ ಆಗತ್ತೆ ಅವ್ರದ್ದು. ಅವರ ಅಂತ್ಯ ನಾಗರಿಕರು ಮಾಡ್ತಾರೆ, ಒಬ್ಬ ಮತದಾರರು ಮಾಡ್ತಾರೆ. ಬಿಜೆಪಿ ಮಾಡಬೇಕಾಗಿಲ್ಲ ಅವರ ಅಂತ್ಯವನ್ನ. ಅದಕ್ಕೆ ಹೇಳಿದೆ, ಇವತ್ತು ಈ ದೇಶವನ್ನು ನಿರ್ನಾಮ ಮಾಡಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಂಬಿಕೆ ಬುಡಮೇಲ್ ಮಾಡುವಂತ ಕೆಲಸವನ್ನು ಮಾಡಕ್ ಕೊಡುದು. ಯಾವ ವಿದೇಶಕ್ಕೆ ಹೋದ್ರೂ ದೇಶದ ಬಗ್ಗೆ ಮಾತಾಡೋದಿಲ್ಲ, ಗೌರವಿತವಾಗಿ ನಡ್ಕೊಳ್ತಿದ್ದಾರೆ ಅವರು. ರಾಹುಲ್ ಗಾಂಧಿ ಅವರನ್ನು ಬಂಧನ ಮಾಡಿ. ಯಾಕೆ ಬಂಧಿಸಬೇಕು ಅವರನ್ನ ಅಂತ ಹೇಳಿದ್ರೆ, ಸಂವಿಧಾನಬದ್ಧವಾಗಿರುವಂತಹ ಒಂದು ಚುನಾವಣಾ ಆಯೋಗ, ನಮ್ಮ ಇಡೀ ವ್ಯವಸ್ಥೆ ಅದು. ಪಾಕಿಸ್ತಾನದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ,
ಬಾಂಗ್ಲಾದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ. ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನ, ಸಂವಿಧಾನಕ್ಕೆ ಅಪಮಾನ ಮಾಡುವಂತ, ಅಪಚಾರ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಹಿಂದೇನಿದೆ? ಅವರನ್ನು ಮಂಪ್ರು ಪರೀಕ್ಷೆಗೆ ಒಳಪಡಿಸೋದು ಬಹಳ ಅಗತ್ಯ ಇದೆ ಅಂತ ಅನ್ಸುತ್ತೆ ನಮಗೆ. ಇವತ್ತು ಹುಚ್ಚುತ್ತರ ಮಾತಾಡ್ತಾರಲ್ರಿ, ಹುಚ್ಚುತ್ತರ. ಯಾರು ಮತ ಕಳುವು ಮಾಡಿರೋದ? ತಾಕತ್ತಿದ್ರ ಮಗನೇ ಕಂಪ್ಲೇಂಟ್ ಕೊಡು. 2 ಸರಿ ನಾವು ಕೇಳಿ 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 ಸಾಕು, ಮತ ಚೋರಿ, ಮತ ಚೋರಿ, ಮತ ಚೋರಿ. 8 ಜನ ರಾಜ್ಯದೊಳಗಡೆ ಕಾಂಗ್ರೆಸ್ ಇಂದ ಗೆದ್ದಿರೋರು ಕಳ್ಳತನ ಮಾಡಿ ಗೆದ್ದಿದ್ದೀರಾ ನೀವು? ಆ ಮತದಾರಿಗೆ ಅಪಮಾನ ಮಾಡಕ್ಕೆ ಬದುಕಿರೋದು ನೀವು? ಕಾಂಗ್ರೆಸ್ಗೆ ಓಟ್ ಹಾಕಿರೋಂತ ಮತದಾರಿಗೆ ಅಗೌರವ ಕಾಣ್ತೀರಾ ನೀವು? ಎಲ್ಲೋ ಒಂದು ಕಡೆಗೆ ಇದನ್ನು ಗಂಭೀರವಾಗಿ ಇಡೀ ದೇಶದ ಜನ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಗಂಭೀರವಾಗಿ ಚುನಾವಣಾ ಕಮಿಷನ್, ಚುನಾವಣೆ ಮಾಡಬೇಕಾದ್ರೆ ಚುನಾವಣಾ ಕಮಿಷನ್ ನಿನಗೇನ್ ನೀನ್ ಮನಸ್ಸಿಗೆ ಬಂದಾಗ ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮನಸ್ಸಿಗೆ ಬಂದ ನಡ್ಕೊಂಡ್ರೆ ಕಪಾಳಕ್ಕೆ ಹೊಡಿತಾರೆ ಜನ ಅಷ್ಟೇ. ಬಿಜೆಪಿ ರಿಯಾಕ್ಟ್ ಮಾಡೋದಕ್ಕಿಂತ ಬಿಜೆಪಿ ರಿಯಾಕ್ಟ್ ಅಲ್ರಿ, ಬಿಜೆಪಿ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದವ್ರು, ಅದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡುತ್ತೆ. ಬಿಜೆಪಿ ರಿಯಾಕ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಅದಕ್ಕೆ ಬಿಜೆಪಿ ಟಾರ್ಗೆಟ್, ಬಿಜೆಪಿ ರಿಯಾಕ್ಷನ್ ಅದಕ್ಕೋಸ್ಕರ. ಬಿಜೆಪಿ ರಿಯಾಕ್ಷನ್ ಇದ್ದಾಗ ಚುನಾವಣಾ ಆಯೋಗಕ್ಕೆ ನೀನು ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು, ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಬಿಜೆಪಿ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು? ಕೇಳ್ಬೇಕಲ್ಲ ನಾವು. ಚುನಾವಣಾ ಆಯೋಗ ಏನು ಕಠಿಣ ಕ್ರಮಕ್ಕೆ ನೋಡಿ, ಚುನಾವಣಾ ಆಯೋಗ ಕಠಿಣ ಕ್ರಮ ಸುಮ್ಮನೆ ಸುಳ್ಳು ಹೇಳೋರ ಬಗ್ಗೆನೇ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾನೆ, 100 ಸುಳ್ಳು ಹೇಳೋದು ಸತ್ಯ ಮಾಡಕ್ ಕೊಟ್ಟಿದ್ದಾರೆ. ಫುಲ್ ಸ್ಟಾಪ್ ಬಿಡಬೇಕಲ್ಲ, ಫುಲ್ ಸ್ಟಾಪ್ ಜನ ಮಾಡ್ತಾರೆ. ಈಗ ಅಂತ್ಯ ಆಗಿದೆ, ಬಿಹಾರ್ ಎಲೆಕ್ಷನ್ ಬುಕಣೆ ಆಗತ್ತೆ ಅವ್ರದ್ದು. ಅವರ ಅಂತ್ಯ ನಾಗರಿಕರು ಮಾಡ್ತಾರೆ, ಒಬ್ಬ ಮತದಾರರು ಮಾಡ್ತಾರೆ. ಬಿಜೆಪಿ ಮಾಡಬೇಕಾಗಿಲ್ಲ ಅವರ ಅಂತ್ಯವನ್ನ. ಅದಕ್ಕೆ ಹೇಳಿದೆ, ಇವತ್ತು ಈ ದೇಶವನ್ನು ನಿರ್ನಾಮ ಮಾಡಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಂಬಿಕೆ ಬುಡಮೇಲ್ ಮಾಡುವಂತ ಕೆಲಸವನ್ನು ಮಾಡಕ್ ಕೊಡುದು. ಯಾವ ವಿದೇಶಕ್ಕೆ ಹೋದ್ರು ದೇಶದ ಬಗ್ಗೆ ಮಾತಾಡೋದಿಲ್ಲ, ಗೌರವಿತವಾಗಿ ನಡ್ಕೊಳ್ತಿದ್ದಾರೆ ಅವರು. ರಾಹುಲ್ ಗಾಂಧಿ ಅವರನ್ನು ಬಂಧನ ಮಾಡಿ ಯಾಕೆ ಬಂಧಿಸಬೇಕು ಅವರನ್ನ ಅಂತ ಹೇಳಿದ್ರೆ, ಸಂವಿಧಾನಬದ್ಧವಾಗಿರುವಂತಹ ಒಂದು ಚುನಾವಣಾ ಆಯೋಗ, ನಮ್ಮ ಇಡೀ ವ್ಯವಸ್ಥೆ ಅದು. ಪಾಕಿಸ್ತಾನದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ, ಬಾಂಗ್ಲಾದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ. ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನ, ಸಂವಿಧಾನಕ್ಕೆ ಅಪಮಾನ ಮಾಡುವಂತ, ಅಪಚಾರ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಹಿಂದೇನಿದೆ? ಅವರನ್ನು ಮಂಪ್ರು ಪರೀಕ್ಷೆಗೆ ಒಳಪಡಿಸೋದು ಬಹಳ ಅಗತ್ಯ ಇದೆ ಅಂತ ಅನ್ಸುತ್ತೆ ನಮಗೆ. ಇವತ್ತು ಹುಚ್ಚುತ್ತರ ಮಾತಾಡ್ತಾರಲ್ರಿ, ಹುಚ್ಚುತ್ತರ. ಯಾರು ಮತ ಕಳುವು ಮಾಡಿರೋದ? ತಾಕತ್ತಿದ್ರ ಮಗನೇ ಕಂಪ್ಲೇಂಟ್ ಕೊಡು. 2 ಸರಿ ನಾವು ಕೇಳಿ 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 ಸಾಕು, ಮತ ಚೋರಿ, ಮತ ಚೋರಿ, ಮತ ಚೋರಿ. 8 ಜನ ರಾಜ್ಯದೊಳಗಡೆ ಕಾಂಗ್ರೆಸ್ ಇಂದ ಗೆದ್ದಿರೋರು ಕಳ್ಳತನ ಮಾಡಿ ಗೆದ್ದಿದ್ದೀರಾ ನೀವು? ಆ ಮತದಾರಿಗೆ ಅಪಮಾನ ಮಾಡಕ್ಕೆ ಬದುಕಿರೋದು ನೀವು? ಕಾಂಗ್ರೆಸ್ಗೆ ಓಟ್ ಹಾಕಿರೋಂತ ಮತದಾರಿಗೆ ಅಗೌರವ ಕಾಣ್ತೀರಾ ನೀವು? ಎಲ್ಲೋ ಒಂದು ಕಡೆಗೆ ಇದನ್ನು ಗಂಭೀರವಾಗಿ ಇಡೀ ದೇಶದ ಜನ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಗಂಭೀರವಾಗಿ ಚುನಾವಣಾ ಕಮಿಷನ್, ಚುನಾವಣೆ ಮಾಡಬೇಕಾದ್ರೆ ಚುನಾವಣಾ ಕಮಿಷನ್ ನಿನಗೇನ್ ನೀನ್ ಮನಸ್ಸಿಗೆ ಬಂದಾಗ ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮನಸ್ಸಿಗೆ ಬಂದ ನಡ್ಕೊಂಡ್ರೆ ಕಪಾಳಕ್ಕೆ ಹೊಡಿತಾರೆ ಜನ ಅಷ್ಟೇ. ಬಿಜೆಪಿ ರಿಯಾಕ್ಟ್ ಮಾಡೋದಕ್ಕಿಂತ ಬಿಜೆಪಿ ರಿಯಾಕ್ಟ್ ಅಲ್ರಿ, ಬಿಜೆಪಿ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದವ್ರು, ಅದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡುತ್ತೆ. ಬಿಜೆಪಿ ರಿಯಾಕ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಅದಕ್ಕೆ ಬಿಜೆಪಿ ಟಾರ್ಗೆಟ್, ಬಿಜೆಪಿ ರಿಯಾಕ್ಷನ್ ಅದಕ್ಕೋಸ್ಕರ. ಬಿಜೆಪಿ ರಿಯಾಕ್ಷನ್ ಇದ್ದಾಗ ಚುನಾವಣಾ ಆಯೋಗಕ್ಕೆ ನೀನು ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು, ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಬಿಜೆಪಿ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು? ಕೇಳ್ಬೇಕಲ್ಲ ನಾವು. ಚುನಾವಣಾ ಆಯೋಗ ಏನು ಕಠಿಣ ಕ್ರಮಕ್ಕೆ ನೋಡಿ, ಚುನಾವಣಾ ಆಯೋಗ ಕಠಿಣ ಕ್ರಮ ಸುಮ್ಮನೆ ಸುಳ್ಳು ಹೇಳೋರ ಬಗ್ಗೆನೇ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾನೆ, 100 ಸುಳ್ಳು ಹೇಳೋದು ಸತ್ಯ ಮಾಡಕ್ ಕೊಟ್ಟಿದ್ದಾರೆ. ಫುಲ್ ಸ್ಟಾಪ್ ಬಿಡಬೇಕಲ್ಲ, ಫುಲ್ ಸ್ಟಾಪ್ ಜನ ಮಾಡ್ತಾರೆ. ಈಗ ಅಂತ್ಯ ಆಗಿದೆ, ಬಿಹಾರ್ ಎಲೆಕ್ಷನ್ ಬುಕಣೆ ಆಗತ್ತೆ ಅವ್ರದ್ದು. ಅವರ ಅಂತ್ಯ ನಾಗರಿಕರು ಮಾಡ್ತಾರೆ, ಒಬ್ಬ ಮತದಾರರು ಮಾಡ್ತಾರೆ. ಬಿಜೆಪಿ ಮಾಡಬೇಕಾಗಿಲ್ಲ ಅವರ ಅಂತ್ಯವನ್ನ. ಅದಕ್ಕೆ ಹೇಳಿದೆ, ಇವತ್ತು ಈ ದೇಶವನ್ನು ನಿರ್ನಾಮ ಮಾಡಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಂಬಿಕೆ ಬುಡಮೇಲ್ ಮಾಡುವಂತ ಕೆಲಸವನ್ನು ಮಾಡಕ್ ಕೊಡುದು. ಯಾವ ವಿದೇಶಕ್ಕೆ ಹೋದ್ರು ದೇಶದ ಬಗ್ಗೆ ಮಾತಾಡೋದಿಲ್ಲ, ಗೌರವಿತವಾಗಿ ನಡ್ಕೊಳ್ತಿದ್ದಾರೆ ಅವರು.